ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹೆಸರಾಗಿರುತ್ತೆ. ನೋಡಿ 50-60 ಒಂದು ಸೈಟ್ ಇದೆ, 2 ಸೈಟ್ಸ್ ಇದೆ ಬೆಂಗಳೂರಲ್ಲಿ. ನೋಡಿ ಬೆಂಗಳೂರು ನಗರದಲ್ಲಿ ಇರೋದೇ ಒಂಟಿ ಜೀವನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ವಾಸ ಬಂದ್ಬಿಟ್ಟು ಬಿಗ್ ಬಂಗ್ಲೋದಲ್ಲಿ ಇರೋದು, ಒಬ್ಬರೇ ಇರೋದಕ್ಕೆ ಏಕೆ ಅಷ್ಟೊಂದು ದೊಡ್ಡ ಬಂಗ್ಲೆ ಅಂತ ಅನಿಸುತ್ತೆ ಕೆಲವೊಂದು ಸಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲವನ್ನು ಮಾರ್ಕೊಂಡು ದುಬೈಗೆ ಹೋಗಿ ಸೆಟಲ್ ಆಗೋಣ ಅಂತ ಆಸೆ ಆಗಿದೆ ಅಂತ ಸ್ನೇಹಿತರೆ. ಇವರಿಗೆ ತುಂಬ ದೊಡ್ಡ ಮನೇಲಿ ಇರ್ತಕ್ಕಂಥದ್ದು. ಇವರು ಓನರ್ ಬಂದ್ಬಿಟ್ಟು ಗಂಡ ಹೋಗಾದ್ಮೇಲೆ ಆ ಸೈಟ್ ನನಗೆ ಸೇರಿದೆ, ಹಾಗಾಗಿ ನನ್ನದೇ ಎಲ್ಲ ಮ್ಯಾನೇಜ್ಮೆಂಟ್ ಆಗಿರೋದರಿಂದ ನನಗೆ ಇಷ್ಟ ಬಂದಷ್ಟು ಬೆಲೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಕಮ್ಮಿಗಾದರೂ ಕೊಡ್ಬೋದು, ಜಾಸ್ತಿಗಾದರೂ ಕೊಡ್ಬೋದು, ಅದದ್ದು ಅವ್ರವ್ರ ಇಷ್ಟ, ಓಕೆನಾ. ಆದರೆ ಒಂದು ಕಂಡೀಷನ್ ಇದೆ, ಅದೇನು ಅಂದರೆ ಸೈಟ್ ಸೇಲ್ ಆದ ನಂತರ ಅಪರೂಪಕ್ಕೆ ಮನೆಗೆ ಬಂದಾಗ ಇರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಇಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಅಪರೂಪಕ್ಕೆ ನೀವು ಮನೆಗೇ ಕಟ್ಟಿದ್ರೆ ಬಂದು ಉಳ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಅಷ್ಟೇ ಕೇಳ್ತಾ ಇರೋದು. ದುಬೈನಲ್ಲಿ ವಿಲ್ಲಾ ಇದೆ ಸ್ನೇಹಿತರೆ, ನೋಡ್ಬೋದು. ಅದ್ರ ಬಗ್ಗೆಯೂ ಸಹ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ನೋಡಿ ದುಬೈನಲ್ಲಿ ಮಜಾ ಮಾಡೋಕ್ಕೆ ಅಂತಲೇ ಒಂದು ವಿಲ್ಲಾ ಇದೆ, ಹಾಗೆಯೇ ಓಡಾಡೋದಕ್ಕೆ ಒಂದು ಐಷಾರಾಮಿ ಕಾರು, ಅದು ಲ್ಯಾಂಬೋರ್ಗಿನಿ ಇದೆ. ಹಾಗಾಗಿ ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಕಮ್ಮಿ ಇಲ್ಲ, ನನ್ನ ಮಿಂಡ ಎಲ್ಲವನ್ನೂ ಕೊಡಿಸಿದ್ದಾನೆ, ಅವನೇ ನನ್ನ ಸರ್ವಸ್ವ ಅಂತ ಇದು ಮೊದಲನೇ ಹೇಳಿಕೆಯಲ್ಲಿ ತಿಳಿದು ಬಂದಿದೆ. ಎರಡನೇದು ಬಂದ್ಬಿಟ್ಟು, ಆದರೆ ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ, ಯಾಕೆಂದರೆ ಹೆಚ್ಚಿನ ಜನರು ನನಗೆ ಪರಿಚಯ ಇರೋದೇ ಇಲ್ಲಿ, ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದಾಗ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಅಪರೂಪಕ್ಕೆ ಇದ್ದು ಮಲಗಿ ಬೆಳಗ್ಗೆ ಎದ್ದು ಹೋಗುವುದಕ್ಕೆ ಮಾತ್ರ ಅವಕಾಶ ಕೊಟ್ಟರೆ ಸಾಕು, ಹೆಚ್ಚಿನದಾಗಿ ಇನ್ನೇನೂ ಸಹ ಕೇಳಲ್ಲ ಅಂತ ಹೇಳಿದ್ದಾರೆ. ಅಂದರೆ ಹಣ, ಐಷಾರಾಮಿ ಜೀವನ ಏನು ಕೇಳಲ್ಲ, ಒಂದಿಷ್ಟು ಮಲಗೋದಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅಷ್ಟೇ. ಇನ್ನು ಸೈಟ್ ಯಾವ ರೀತಿ ಕೊಡಲಾಗುತ್ತದೆ ಅಂತಂದರೆ, ಯಾವ ರೀತಿ ಸೇಲ್ ಮಾಡಲಾಗುತ್ತದೆ ಅಂತಂದರೆ, ತುಂಬ ಹತ್ತಿರದವರು ಆದರೆ ಕಡಿಮೆ ಬೆಲೆಗೆ ಕೊಟ್ಟು ನಡಿ ಅಂತೀನಿ, ಏಕೆಂದರೆ ನಮ್ಮ ಊರಿನವರು ಅಂದರೆ ನನಗೆ ಹೆಮ್ಮೆ. ಆ ಒಂದು ಕಾರಣಕ್ಕೋಸ್ಕರ ಬೇರೆ ಕಡೆಯಿಂದ ಬಂದರೆ ಕಡಿಮೆ ಮಾಡಲ್ಲ, ಏಕೆಂದರೆ ಅವರು ಮುಂದೆ ಯಾವ ಸಹಾಯವನ್ನು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವರಿಗೆ ಹಾಗೆ ಮಾಡ್ತೀನಿ. ಸುಮ್ಮನೆ ಇದ್ದು ಒಳ್ಳೆಯವನ ರೀತಿ ಕಂಡ್ರೆ ನೋಡೋಣ, ಮುಂದೆ ಮಾತಾಡೋಣ, ಬೇಕಾದ್ರೆ ಒಳ್ಳೆಯವನ ಥರ ಕಂಡ್ರೆ ಖಂಡಿತವಾಗಿಯೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೈಟ್ ತೆಗೆದುಕೊಂಡ ನಂತರ ಕ್ಲೀನಿಂಗ್ ಎಲ್ಲ ನಾನೇ ಮಾಡಿಸಿಕೊಡ್ತೀನಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ ಬಿಟ್ಟಿಯಾಗಿ ಕೊಟ್ಟು ಕೈ ತೊಳಿತೀನಿ ಅಂತ ಹೇಳಿದ್ದಾರೆ. ಅಂದರೆ ಬಿಸ್ನೆಸ್ ಮ್ಯಾನ್ ಯಾರಾದ್ರೂ ಸೈಟ್ ತೊಗೊಳೋದಕ್ಕೆ ಮುಂದೆ ಬಂದರೆ ಖಂಡಿತವಾಗಿ ಅವರಿಗೆ ಬಿಟ್ಟಿಯಾಗಿ ಕೊಟ್ಟು ಕೈ ತೊಳೆದು ನಡಿ ಅಂತಾರಂತೆ ಸ್ನೇಹಿತರೆ. ಇದಿಷ್ಟು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ.